ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಜ್ಯ ರಾಜಕಾರಣ ದೆಹಲಿಗೆ ಶಿಫ್ಟ್ ಆಗಿದೆ. ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗಿದ್ದಾರೆ, ಉಪಮುಖ್ಯಮಂತ್ರಿಗಳು ಕೂಡ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ದೆಹಲಿಯಲ್ಲಿ ಒಂದು ಮಹತ್ವದ ಸಂದೇಶವನ್ನು ಹೈಕಮಾಂಡ್ ರವಾನಿಸಬಹುದು ಅನ್ನುವಂಥ ನಿರೀಕ್ಷೆ ಗರಿಗೆದರಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ಹಿರಿಯ ಶಾಸಕರಾಗಿರುವಂಥ ಮಾಗಡಿ ಬಾಲಕೃಷ್ಣ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತು ರಾಜ್ಯ ರಾಜಕಾರಣ ಕಂಪ್ಲೀಟ್ ದೆಹಲಿಗೆ ಶಿಫ್ಟ್ ಆಗಿದೆ. ದೆಹಲಿಯಲ್ಲಿ ನಡೀತಾ ಇರುವಂಥ ಬೆಳವಣಿಗೆಗಳನ್ನ ಗಮನಿಸಿದ್ರೆ ನಿಮ್ಗೆ ಏನು ನಿರೀಕ್ಷೆ ಇದೆ ಸರ್? ಇದು ಸಂಪುಟ ಪುನರ್ರಚನೆಗೆ ಸೀಮಿತ ಆಗುತ್ತೆ ಅಂತ ಅನ್ನಿಸ್ತಾ ಇದೆಯಾ, ಅಥವಾ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಬದಲಾವಣೆ ಆಗ್ಬೋದು ಅನ್ನುವಂಥ ನಿರೀಕ್ಷೆ ಇದೆಯಾ? ನಾವು ನಿಮ್ಮಂಗೆ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀವಿ. ನಮಗೂ ಕೂಡ ಸರಿಯಾದಂಥ ಸೂಕ್ತವಾದಂಥ ಮಾಹಿತಿ ಇಲ್ಲ. ಬಹುಶಃ ಇಲ್ಲಿ 3-4 ವಿಚಾರಗಳಿದ್ದಾವೆ. ಒಂದು, ರಾಜ್ಯಸಭಾ ಚುನಾವಣೆ ವಿಚಾರ, ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕು. ಎರಡನೇದು, ಇನ್ನೊಂದು 15 ದಿವಸ 20 ದಿವಸ ಬಿಟ್ಟರೆ ಅದು ವಿಧಾನ ಪರಿಷತ್ ಸದಸ್ಯರ ಆಯ್ಕೆ ವಿಚಾರ, ಅದೊಂದು ಎರಡನೇ ವಿಚಾರ. ಮೂರನೇದು ಎಕ್ಸ್ಪ್ಯಾನ್ಷನ್ನು, ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ನು. ನಾಲ್ಕನೇದು ನಾಯಕತ್ವದ ವಿಚಾರ. ಇವೆಲ್ಲವನ್ನೂ ಕೂಡ ತೀರ್ಮಾನ ಏನಾರ ಒಂದು ಅಂತಿಮವಾದಂಥ ರೂಪವನ್ನು ಹೈಕಮಾಂಡ್ ಕೊಡ್ತದೆ ಅಂತಕ್ಕಂಥ ಆಶಾಭಾವನೆಯನ್ನು ಇಟ್ಕೊಂಡಿದ್ದೀವಿ. ಬಹುಶಃ 28ರ ಚುನಾವಣೆಯ ಹಿತದೃಷ್ಟಿಯಿಂದ ನಮ್ಮ ಕಾರ್ಯಕರ್ತರನ್ನೆಲ್ಲ ಸಜ್ಜುಗೊಳಿಸಬೇಕು ಅಂತಂದರೆ ಏನಾದರೂ ಒಂದು ಹೈಕಮಾಂಡ್ ತೀರ್ಮಾನ ತಗೋಬೇಕು ಅಂತಕ್ಕಂಥ ಅಭಿಪ್ರಾಯ ಮತ್ತು ಒತ್ತಾಯವನ್ನು ಕೂಡ ನಾವು ಮಾಡ್ತಾಯಿದ್ದೀವಿ. ಸರ್, ಇದು ಅಂದರೆ ಗೊಂದಲ ಬಗೆಹರಿಸಬೇಕು ಅನ್ನೋದಷ್ಟೇನಾ ಅಪೇಕ್ಷೆ, ಅಥವಾ ಬದಲಾವಣೆನೇ ಆಗಬೇಕು ಅನ್ನುವಂಥದ್ದು? ಅದನ್ನು ಬದಲಾವಣೆ ಆಗ್ತದೋ ಗೊಂದಲ ಬಗೆಹರಿತದೋ ಅದು ಹೈಕಮಾಂಡ್ ತೀರ್ಮಾನ ತಗೋಬೇಕು. ಅದಕ್ಕೆ ಹೈಕಮಾಂಡು ಬಹುಶಃ ಇಲ್ಲಿ ಕರ್ನಾಟಕದ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ತೆಗೆದುಕೊಂಡಿರಬೇಕು. ಬೆಳವಣಿಗೆಗಳನ್ನು ಆಧರಿಸಿ, ಆ ಮಾಹಿತಿಯನ್ನು ಆಧರಿಸಿ ಬಹುಶಃ ಸೂಕ್ತವಾದಂಥ ತೀರ್ಮಾನ ಹೈಕಮಾಂಡ್ ತೆಗೆದುಕೊಳ್ತದೆ ಅಂತಕ್ಕಂಥ ಆತ್ಮವಿಶ್ವಾಸ ಅಂತೂ ಇದೆ. ಈ ಬಾರಿ ಒಂದು ಅಂತಿಮವಾದಂಥ ರೂಪವನ್ನು ಹೈಕಮಾಂಡ್ ಕೊಡ್ತದೆ ಅಂತೇಳಿ. ಸರ್, ಡಿ ಕೆ ಶಿವಕುಮಾರ್ ಎಲ್ಲದಕ್ಕೂ ಸಜ್ಜಾಗಿದ್ದಾರಾ? ಅಂದರೆ ಇವತ್ತೊಂದು 50-50 ಚಾನ್ಸ್ ಇದೆ. ಈ ಕಡೆನಾರು ಆಗ್ಬೋದು, ಆ ಕಡೆನಾರು ಆಗ್ಬೋದು. ಎಲ್ಲದಕ್ಕೂ ರೆಡಿಯಾಗಿದ್ದಾರೆ ಅವರು? ನಾನು ಈಗಾಗಲೇ ಹೇಳ್ದಂಗೆ ಯಾವತ್ತೂ ಕೂಡ ಹೈಕಮಾಂಡ್ ವಿರುದ್ಧವಾಗಿ ಡಿ ಕೆ ಶಿವಕುಮಾರ್ ಅವರು ಅವರ ನಡವಳಿಕೆಯನ್ನು ತೋರಿಸಿಲ್ಲ. ಒಂದು ಸರಿ ಅವರು 2ನೇ ಬಾರಿ ಶಾಸಕರಾದಾಗ ಕಾಂಗ್ರೆಸ್ಸಿಂದ ಟಿಕೆಟ್ನ ಡಿನೈ ಮಾಡಿದ್ರು. ಅವತ್ತು ಕೂಡ ಇಂಡಿಪೆಂಡೆಂಟಾಗಿ ಗೆದ್ದು ಕಾಂಗ್ರೆಸ್ಗೆ ಸೇರ್ಪಡೆ ಆದರು. ಅವತ್ತು ಜನತಾ ಪಕ್ಷ ಅಧಿಕಾರದಲ್ಲಿತ್ತು, ದೇವೇಗೌಡರ ನೇತೃತ್ವದ ಜನತಾ ಪಕ್ಷ. ಅವತ್ತು ಕೂಡ ಅವರು ಜನತಾ ಪಕ್ಷಕ್ಕೆ ಹೋಗ್ತಕ್ಕಂಥ ತೀರ್ಮಾನ ತಗೊಳ್ಳಿಲ್ಲ. ಪುನಃ ಅವ್ರಿಗೆ ಹಲವಾರು ಬಾರಿ ಮಂತ್ರಿಗಿರಿ ತಪ್ಪಿದಾಗಲೂ ಕೂಡ ಯಾವತ್ತೂ ಹೈಕಮಾಂಡ್ ವಿರುದ್ಧ ಅವರು ಎಂದೂ ಮಾತಾಡಿದಂಥವ್ರಲ್ಲ. ಬಹುಶಃ ಅವರು ಯಾವತ್ತೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿ. ಅದರಿಂದ ಬಹುಶಃ ಹೈಕಮಾಂಡ್ ತೀರ್ಮಾನ ಏನೇ ತೊಗೊಂಡ್ರು ಅವ್ರು ಬದ್ಧ ಆಗಿರ್ತಾರೆ ಅಂತಕ್ಕಂಥ ಅಭಿಪ್ರಾಯ ನಮ್ಮದು.